ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕಿನ ಅಕ್ಕಿಆಲೂರು ಪಟ್ಟಣದಲ್ಲಿ ಲಿಂಗೈಕ್ಯ ಕುಮಾರ ಶಿವಯೋಗಿಗಳು ಮತ್ತು ಲಿಂಗೈಕ್ಯ ಚನ್ನವೀರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಅಕ್ಕಿಆಲೂರು ಉತ್ಸವದ ಪ್ರಯುಕ್ತ ಸಹಸ್ರಾರು ಮಹಿಳೆಯರು ರೊಟ್ಟಿ ಜಾತ್ರೆಯಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು. ಅಕ್ಕಿಆಲೂರು ಅಂದ್ರೆ ಸಾಂಸ್ಕೃತಿಕ ವೈಭವ. ನಾವು ಎಲ್ಲ ಹೆಣ್ಮಕ್ಳು ಸೇರಿ ಸಹಸ್ರಾರು ಹೆಣ್ಮಕ್ಳು ಸೇರಿ ರೊಟ್ಟಿ ಉತ್ಸವದ ಸಲುವಾಗಿ ರೊಟ್ಟಿ ತಗೊಂಡು ಮಠಕ್ಕೆ ಹೋಗಿ ಕೊಟ್ಟು ಅಲ್ಲಿ ಒಂದು ಎಲ್ಲ ಹೆಣ್ಮಕ್ಳು ಒಂದು ಒಳ್ಳೆ ಬಾಂಧವ್ಯ ಬೆಸಿತ್ತು. ನಾವು ಇಲ್ಲಿ ಯಾವುದೇ ಜಾತಿ ಪಂಥ ಮತ ಎನ್ನದೆ ಎಲ್ಲ ಹೆಣ್ಣುಮಕ್ಕಳು ಸೇರಿ ಎಲ್ಲ ಓಣಿಯಿಂದನೂ ರೊಟ್ಟಿ ತಗೊಂಡು ಹೋಗಿ ಮಠಕ್ಕೆ ಹೋಗಿ ಕೊಟ್ವಿ. ಅಕ್ಕಿಆಲೂರಿನ ಕುಮಾರನಗರದ ಗಣೇಶ ದೇವಸ್ಥಾನದಿಂದ ಆರಂಭವಾದ ಮಹಿಳೆಯರು ರೊಟ್ಟಿ ಮತ್ತು ಬುತ್ತಿ ಕಟ್ಟಿಕೊಂಡು ಮೆರವಣಿಗೆ ಮೂಲಕ ಚನ್ನವೀರೇಶ್ವರ ವಿರಕ್ತ ಮಠಕ್ಕೆ ರೊಟ್ಟಿ ಬುತ್ತಿ ನೀಡಿದರು. ಮಿನಿಮಮ್ ಎಷ್ಟು ರೊಟ್ಟಿಗಳನ್ನು ಕಲೆಕ್ಟ್ ಮಾಡಿದ್ರು? ನಾವು ಪ್ರತಿ ಮನೆಯಿಂದನೂ ಒಬ್ಬೊಬ್ರು 11 ರೊಟ್ಟಿ ಅಂತ ತಗೊಂಡು ಪ್ರತಿ ಮನೆಯಿಂದನೂ ಎಲ್ಲರೂ ರೊಟ್ಟಿ ಬುಟ್ಟಿ ಮಾಡಿಕೊಂಡು ತಗೊಂಡು ಹೋಗಿ ಮಠಕ್ಕೆ ಹೋಗಿ ಆಚರಣೆ ಮಾಡಿದ್ವಿ. ಉತ್ತರ ಕರ್ನಾಟಕದ ವಿಶೇಷ ಸುಮಾರು 2000ಕ್ಕೂ ಅಧಿಕ ರೊಟ್ಟಿ ಚಟ್ನಿ ನೀಡಿದ ಮಹಿಳೆಯರು ಅಕ್ಕಿಆಲೂರು ಉತ್ಸವಕ್ಕೆ ಮೆರಗು ನೀಡಿದರು. ಈಗ ರೊಟ್ಟಿನೇ ಕೊಡ್ಬೇಕಂತ ಏನಕ್ಕೆ ನಿಮಗೆ ಇದು ಬಂತು ಪ್ಲಾನ್? ಯಾಕಂತಂದ್ರೆ ಈಗಿನ ಹೆಣ್ಮಕ್ಳು ರೊಟ್ಟಿ ಮಾಡೋದ್ ಬಹಳ ಕಡಿಮೆ. ರೊಟ್ಟಿ ಮಾಡ್ಕೊಳಕ್ ಬೇಜಾರ್ ಮಾಡ್ಕೊಂತಾರ. ಪ್ರತಿಯೊಬ್ರು ಮನೆಯಲ್ಲೂ ರೊಟ್ಟಿ ಮಾಡ್ಕೊಂಡು ಈ ತರ ಹೋಗೋದ್ರಿಂದ ಒಂದು ಖುಷಿ ಸಿಗುತ್ತೆ ಅನ್ನೋ ಕಾರಣಕ್ಕ ಎಲ್ಲಾ ಮನೆಯಿಂದನೂ ರೊಟ್ಟಿ ಮಾಡ್ಕೊಂಡು ಹೋದ್ವಿ. MR TV ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.